जाता गाँव का हाँ जाकता देवा ಮೊದ್ಲು ಹೊರ ನೋಡ್ತಾನೆ ಈಗ ರೇಷ್ಮಾ ಹೊಂಟ್ರವ ಹೋಗಿ ಬರವ ಹುಷಾರ ಹಾಂ ಬರ್ರಿ ಬರ್ರಿ ಟಾಟಾ ಕಾರ ಹೋಗಿ ಬರ್ತೀರವ ಹಬ್ಬಕ್ಕೆ ಬರ್ರಿ ಹೇಳ್ತೈತವ ಮಕ್ಕೊಂಡಾರ ಅವ್ರು अरे पे जाता है तूच मारता क्या गाड़ी तूच मारता गाड़ी नाना क्यों मारता गाड़ी बता बे मत इधर होಗಿ ಬಿಟ್ಟು ಬಂದಾನ ಮತ್ ಹೊಳೆ ಸಿಟ್ಟಾರ ಹೋಯ್ ಬಾರ ಹುಷಾರ್ ಹೋರೇನ ಕದರ ಅವಸರ ಮಾಡ್ಕೋಬೇಡ ಹುಷಾರ್ ಹೋಗಿ ಹೋಗಿ ಫೋನ್ ಹಚ್ಚ್ರಿ ಹಾಂ ಹೋಯ್ ಬಾರ ಅರಿಪ್ಪ ಇವಾಗ ನೋಡ್ರಿ ಟೈಮ್ ಎಷ್ಟಾಗತ್ತಪ್ಪ ಅಂತ ಹೇಳಿದ್ರೆ 7 ಗಂಟೆ ಆಗೈತೆ ರೀ ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ ಯಾಕಂತ ಹೇಳಿದ್ರೆ ನಿನ್ನೆ ನಾವು ಬಿಟ್ಲಾಪುರಕ್ಕೆ ಹೋಗಿದ್ವಿ ರೀ ಅಲ್ಲಿ ಉರ್ಸಿಗೆ ಬರೋದ್ರೊಳಗೆ ಅಂದ್ರೆ ಟೈಮ್ 3:30 ಆಗಿತ್ತು ರೀ ರಾತ್ರಿ ಹಾಗಾಗಿ ಇವತ್ತೆಲ್ಲ ಬರೀ ರೆಸ್ಟ್ ಮಾಡೋದಾಗ್ಬಿಟ್ಟತ್ ನೋಡ್ರಿ ತಲೆ ಅಂತ ಸಿಕ್ಕಾಪಟ್ಟೆ ನೋವಾಕತ್ಬಿಟ್ಟತ್ ರೀ ರೆಸ್ಟ್ ಮಾಡಿ ಮತ್ತು ಸ್ವಲ್ಪ ಮತ್ತೆ ಎದ್ದಿವಿ ರೀ ಎದ್ಮೇಲೆ ಮನೆಗಿನ ಕೆಲಸ ಎಲ್ಲ ಐತ್ರಿ ಮಾಮಿ ಅದೆಲ್ಲ ಬಾಂಡೆ ತೊಳೆದ್ರಿ ನಾ ಅರಿಬೋಗೋದು ಹಾಕಿದೆ ಮತ್ತೆಲ್ಲ ಸ್ನಾನ ಮಾಡಿ ಈಗ ನಮ್ಮ ಮಾಮ ಸಂತಿಗೆ ಹೋಯ್ತ್ರಿ ಬಂದಾರ ಈಗ ಏನೇನು ತೊಗೊಂಬಂದಾರ ತೋರಿಸ್ತೀನಿ ಬರ್ರಿ ನೋಡ್ರಿ ಎಲ್ಲಿ ತೊಗೊಂಬಂದಾರಿ ಹಾಕೊಳ್ಳಿ ಇಲ್ಲಿ ಇಲ್ಲಂತ್ರ ಸಿಕ್ಕಾಪಟ್ಟೆ ಅಡಿಕೆಲಿ ಹಾಕೊಳ್ಳೋದ್ರಿಪ್ಪ ಇಲ್ಲಿ ನಮ್ಮೂರಾಗ ಚಹಾ ಕುಡಿದ್ರೆ ಅಡಿಕೆಲಿ ನಾಷ್ಟ ಮಾಡಿದ್ರೆ ಅಡಿಕೆಲಿ ಊಟ ಮಾಡಿದ್ರೆ ಅಡಿಕೆಲಿ ಮೊನ್ನೆ ನನಗೆ ಕಮೆಂಟ್ ಮಾಡಿದ್ರಿ ಏನ್ರಿ ತವ್ರ ಮನೆಗೆ ಹೋಗಿ ಅಡಿಕೆಲಿ ತಿಂದಿರಲ್ಲ ಅಂತಂದೇಳಿ ಹೌದ್ರಿ ಇಲ್ಲಿ ಬಂದಾಗ ಯಾವಾಗಲಾದ್ರೂ ಒಮ್ಮೆ ಹಾಕ್ಕೊಂತೀವಿ ನಾವು ಅಷ್ಟೇ ರೀ ಅಲ್ಲಿ ನಮ್ಮೂರಾಗ ಅಂತ ಹಾಕೊಳಂಗಿಲ್ಲ ರೀ ಇಲ್ಲಿ ನಮ್ಮ ಮಾಮ ಯಾಕಂದ್ರೆ ಅಡಿಕೆ ವ್ಯಾಪಾರ ಮಾಡ್ತಾರಲ್ರಿ ಚಲೋ ತೊಗೊಂಬಂದಿರ್ತಾರೆ ಅಡಿಕೆ ಎಲೆ ಹಿಂಗೆಲ್ಲ ಸಂತೆ ತೊಗೊಂಬಂದಿರ್ತಾರೆ ರೀ ಇವು ನೋಡ್ರಿ ನುಗ್ಗಿಕಾಯಿ ಇವು ಅಂತೂ ಭಾಳ ಟೇಸ್ಟ್ ಇರ್ತಾವೆ ರೀ ಜವಾರಿ ನುಗ್ಗಿಕಾಯಿ ನಮ್ಮ ಮಾಮ ಇಂಥವು ತೊಗೊಂಬರೋದ್ರಿ ಸಿಕ್ಕಾಪಟ್ಟೆ ಮಸ್ತ್ ಆಗತ್ತೆ ರುಚಿ ಆಗತ್ತೆ ಸಾರು ಆಮೇಲೆ ಮಕ್ಕಳಿಗೆಲ್ಲ ಇಲ್ಲಿ ಕುರುಕಿರು ಪ್ಯಾಕೆಟ್ ಅವನ್ನೆಲ್ಲ ತೊಗೊಂಬಂದಾರೆ ತಿನ್ನಾಕ ಈಗ ನೋಡ್ರಿ ಇಲ್ಲಿ ಗುಲಾಬ್ ಜಾಮ್ ಪ್ಯಾಕೆಟ್ ತೊಗೊಂಬಂದಾರೆ ಗುಲಾಬ್ ಜಾಮ್ ಮಾಡುವ ರಾತ್ರಿಗೆ ಏನಾರ ಅಂತಂದು ಹೇಳಿ ಗುಲಾಬ್ ಜಾಮ್ ಮಾಡನ್ರಿ ಈಗ ವಾವ್ ನೋಡ್ರಪ್ಪ ನಮ್ಮ ಮಾಮ ಮತ್ತು ಇದನ್ನು ತೊಗೊಂಬಂದಾರೆ ನಾನು ಮರ್ತಾ ಬಿಟ್ಟಿದ್ದೆ ರೀ ಏನ್ರಿ ಅಂದ್ರೆ ಇದು ಬೆಣ್ಣೆ ರೀ ಪ್ಯೂರ್ ಬೆಣ್ಣೆ ರೀ ಇದನ್ನು ಕಾಸಿ ತುಪ್ಪ ಮಾಡಿದ್ರಂದ್ರೆ ಇದು ಕಾಸಾಕಿಟ್ರೆ ಮನೆ ತುಂಬ ಘಮ 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 ಅಂತದ್ ನೋಡ್ರಿ ತುಪ್ಪದ ಅಷ್ಟು ಒರಿಜಿನಲ್ ರೀ ಅಷ್ಟು ಸ್ಮೆಲ್ ರೀ ಇದು ಅಂದ್ರೆ ಹಳ್ಳಿ ಒಳಗೆ ನಮ್ಮ ಮಾಮ ಕಾಯಂ ತೊಗೊತಾರೆ ಅವರು ಆಮೇಲೆ ನಮ್ಮ ಡಿಲಿವರಿಗೆ ಆತ್ರಿ ಆಮೇಲೆ ಮನೆಗೆ ಏನಾದರೂ ಫಂಕ್ಷನ್ ಆಯ್ತು ಎಲ್ಲ ನಮ್ಮ ಮಾಮ ಅಲ್ಲೇ ತೊಗೊಂಬರ್ತಾರೆ ಹಳ್ಳಿ ಒಳಗಿಂತ್ರನ ಭಾಳ ಅಂದ್ರೆ ಭಾಳ ಚಲೋ ಕೊಡ್ತಾರೆ ಅಲ್ಲಿ ಬೆಣ್ಣಿನ ನಾನು ತೊಗೊಂಬ ಮಮ್ಮ ಅಂತಂದು ಹೇಳಿದ್ದೆ ರೀ ಮೊನ್ನೆ ಉರ್ಸ್ನಾಗ ಮಾರ್ಲಿ ಒಳಗೆ ಹಾಕೊಳಕ್ಕೆ ಇದು ನಂದ ಸಣ್ಣ ಬಟ್ಲ ತೊಗೊಂಬಂದು ಯಾಕೆ ಮಮ್ಮ ಅಂತಂದು ಹೇಳಿದ್ರಿ ಇಲ್ಲಮ್ಮ ನಾನು ನೆನಪಾಗಿರೋ ತುಪ್ಪದ್ದು ಅಂತಂದು ಹೇಳಿ ಈಗ ನೋಡಿರಿ ಇವತ್ತು ತೊಗೊಂಬಂದಾರೆ ಇವತ್ತಿಲ್ಲ ಹಂಸಾಗರ ಅಂತೇಳಿ ಒಂದು ಹಳ್ಳಿ ಬರ್ತೈತೆ ರೀ ಇವತ್ತು ಅದು ಸಂತೀರಿ ಹಂಸಾಗರ ಸಂತಾಗ ತೊಗೊಂಬಂದಾರೆ ನೋಡ್ರಿ ಈಗ ಗುಲಾಬ್ ಜಾಮೂನ್ ಹತ್ರ ರೆಡಿ ಅದು ಅಂದ್ರೆ ಎಲ್ಲ ಹಿಟ್ಟು ಕಲಿಸಿ ಈ ಥರ ಸಣ್ಣ ಉಳ್ಳೆ ಮಾಡಿ ಇಟ್ಟಿವ್ರಿ ಇವು ನೋಡು ಮಾಡೋದ್ರಾಗ ಒಂದೊಂದು ಹೊಡಿತಿರ್ತಾರೆ ಒಬ್ಬೊಬ್ರು ಗುಲಾಬ್ ಜಾಮೂನ್ ಮಾಡಿದ್ರೆ ಅದಕ್ಕೇನು ಕಾರಣಪ್ಪ ಅಂತ ಹೇಳಿದ್ರೆ ಇವೆಲ್ಲ ಕ್ರಾಕ್ ಬಿಡ್ತಾವಲ್ಲ ರೀ ಕ್ರಾಕ್ ಬಿಡ್ಲಿಲ್ದಂಗೆ ಇವನ್ನ ಸ್ಮೂತಾಗಿ ಎಲ್ಲನೂ ಈ ಥರ ಹುಳಿ ಮಾಡ್ಕೋಬೇಕ್ರಿ ಅಂದ್ರೆ ಅವು ಪಾನ್ಕದೊಳಗೆ ಹಾಕೋದ್ರಾಗ ಕ್ರಾಕ್ ಬಿಡಂಗಿತ್ತು ಅವು ಆಮೇಲೆ ನೋಡ್ರಿ ಪಾನ್ಕನ ರೆಡಿ ಆಗೈತ್ರಿ ಇದು ಈಗ ಕರೆದು ಬಿಡ್ತೀನಿ ರೀ ಈಗ ನೋಡ್ರಿ ಎಣ್ಣೆ ಕಾದ್ಮೇಲೆ ಈಗ ಇವನ್ನ ಕರೆಯೋಕೆ ಸ್ಟಾರ್ಟ್ ಮಾಡೈತ್ರಿ ಮಸ್ತ್ ಕಲರ್ ಬರತ್ತಾರೆ ಸ್ವಲ್ಪ ಕೆಂಪಾಗಂಗೆ ಕರ್ಕೋಬೇಕ್ರಿ ಇವನ್ನ ಬೆಳಗಿದ್ದಾಗ ತೆಗಿಬಾರ್ದ್ರಿ ಯಾಕಂದ್ರೆ ಒಳಗೆ ಹಿಟ್ಟು ಹಂಗೆ ಇರ್ತೈತೆ ರೀ ಆ ಗ್ಯಾಸ್ ಸಣ್ಣ ಇಟ್ಕೊಂಡು ಸ್ವಲ್ಪ ಹಿಂಗೆ ಕೈ ಆಡ್ಕೊಂತಾನ ಕರಿಬೇಕ್ರಿ ಅವು ಕರ್ದಿರ್ತಾರ ಸೈಡ್ಗೆ ಪಾನ್ಕದೊಳಗೆ ಹಾಕ್ಬೇಕ್ರಿ ನೋಡ್ರಿ ಪಾನ್ಕದೊಳಗೆ ಎಷ್ಟು ಸೂಪರ್ ಹಾಕೋಣ ಆಯ್ತವು ಹಸ ಏನಮ್ಮ ಇದು ಡ್ರೆಸ್ ಮಿಂಚಿಂಗ್ ಹಬ್ಬಕ್ಕನ ಯಾರು ಚಾಚಾ ಕೊಡ್ತಿದ್ದ ನಿನ್ನ ಗಂಡು ಕೊಡ್ತಿದ್ರ ಚಾಚಾ ಕೊಡ್ತಿದ್ದ ನಾನು ಮಸ್ತ್ ಐತೆ ಬಿಡ್ಲೆ ವರ್ಕ ಮಸ್ತ್ ಐತೆ ಬಿಡು ಅದಲ್ಲ ಹಂಗನ ಪ್ಯಾಂಟ್ ಅನ್ನದ ಇಂಥ ಪ್ಯಾಂಟ್ ಅನ್ನದ ಏ ಬಾರಿ ಐತೆ ಬಿಡು ಮಸ್ತ್ ಐತೆ ಓಡ್ನಿ ಅನ್ನದ ಹೆಂಗೆ ಸೋನು ಮಸ್ತ್ ಐತಿಲ್ಲ ನಸು ಅಂಟಿ ಹೆಂಗದ ಮತ್ತೆ ಹಾಕಿ ಚಲೋ ಅದ ಕಡ್ಡಿ ಇದ್ದವ್ರಿಗೆ ಚಂದ ಕಾಣ್ತದ ಅದನ್ನ ಹಾಕ್ಯಂದ್ಮೇಲೆ ಪೈಲ್ವಾನ್ ರಕಾರ ಅವ್ರು ನೋಡಕ್ ಕಡ್ಡಿ ಇರ್ತಾರ ಈಗ ಅದನ್ನ ಹಾಕ್ಯಂದ್ರಂದ್ರ ಪೈಲ್ವಾನ್ರ ಅದೇನು ಮಸ್ತ್ ಐತಲ್ಲ ಅದನ್ನ ಹೇಳಿಲ್ಲ ಒತ್ತೆ ಬಿಡ ನೈ ಓದಾಲೆತ್ತ ಪೈಲ್ವಾನ್ ದಿಸ್ತೇ ನಸು ಆಂಟಿ
ನೋಡ್ರಿ ಈಗ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಗುಲಾಬ್ ಜಾಮೂನ್ ಹತ್ರ ಮಾಡಿದ್ದೀರಿ. ಆಮೇಲೆ ಚಿಕನ್ ತೊಗೊಂಡ್ರಿ ಮಾಮ, ಚಿಕನ್ ಪಲ್ಯ ಮಾಡಿದ್ದೀರಿ. ನಾನು ಚಿಕನ್ ಪಲ್ಯ, ರೊಟ್ಟಿ, ಗುಲಾಬ್ ಜಾಮೂನ ಮಸ್ತ್ ರೀ ಇವತ್ತು ಊಟ. ಮಮ್ಮಿ ಹಾಕೊಡತ್ತಿ ಎಲ್ಲರಿಗೂ. ನೋಡಿ ಫ್ರೆಂಡ್ಸ್, ನಾವು ಊಟ ಮಾಡಿ ಎಲ್ಲಿ ಬಂದಿಪ್ಪ ಅಂತಂದು ಹೇಳಿದ್ರೆ ನಾವು ಉರ್ಸ್ನೆ ಬಂದಿರಿ. ಉರ್ಸ್ನೆ ಬರತ್ತೆ ಈಗ 3ನೇ ದಿನ ರೀ. ನಾವು ಮೊನ್ನೆ ನಮ್ಮ ತಮ್ಮ ಒಮ್ಮೆ ಕರ್ಕೊಂಬಂದಾರಿ. ಅದಕ್ಕಿಂತ ಮುಂಚೆ ನಾವು ಹಂಗೆ ನೋಡ್ಕೊಂಡು ಹೋದ್ರಾತಂತೆ ಬಂದಿದ್ದೀರಿ. ಈಗ ಸ್ವಲ್ಪ ಶಾಪಿಂಗ್ ಮಾಡೋದೈತ್ರಿ, ಹಂಗಾಗಿ ಈಗ ನಾವು ಇಲ್ಲಿ ಬಂದೀವಿ ನೋಡ್ರಿ. ನೋಡೋಣ್ರಿ, ಒಂದು ಅಂಗಡಿ ಆಗ್ಲಿಕ್ಕದ ಮುಚ್ಚಾಬಿಟ್ಟು ಟೈಮ್ ಆಗಲಿ 10:30 ಆಗೈತ್ರಿ. ಈಗ ಏನೇನು ತೆಗೆದವು ಅಂಗಡಿ ಏನೇನಿಲ್ಲ ಅಂಥೇಳಿ ನೋಡೋಣ್ರಿ ಫ್ರೆಂಡ್. ನೋಡ್ರಿ ಹೌದಾರಿ, ಮೊಮ್ಮಕ್ಳು ಮುಚ್ಚಂಗಿಲ್ಲ, ಯಾಕಂದ್ರೆ ಇನ್ನೂ ಶಾಪಿಂಗ್ ಮಾಡೋದು ಮಾಡ್ತಿರ್ತಾರೆ. ಹಿಂಗ ನೋಡ್ರಿ ನಾವೀಗ ಇಲ್ಲಿ ಬಂದೇವ್ರಿ, ಯಾಕಂದ್ರೆ ಇಲ್ಲೊಂದು 2 ಅಂಗಡಿ ಅದಾವ್ರಿ. ಇತ್ತನ ಇಲ್ಲೊಂದು ಅಂಗಡಿ ಎಲ್ಲ ಕಿತ್ಕೊಂಡು ಹೋಗ್ಯಾರ್ರಿ. ಇಲ್ಲಿ ಅರ್ಬಿದ ಪರ್ದೆ, ಆಮೇಲೆ ಬ್ಯಾಗ್, ಆಮೇಲೆ ಬಾಂಡೆ ಸಾಮಾನ ಇಲ್ಲಿ ಅವ ಅದಾವ್ರಿ. ಗೊತ್ತಾಗಿತ್ತು ನಾವು ಬರ್ತೇವೆ ಅಂತ ಹೇಳಿ ಅದಕ್ಕೆ ಕಿತ್ಕೊಂಡು ಹೋಗ್ಯಾರ ಅವ್ರು. ಪರ್ದೆ ನೋಡ್ರಿ, ಬಗಲ್ ಪರ್ದೆ ಎಷ್ಟು 300. ಆಮೇಲೆ ಹೆಣ್ಮಕ್ಳು ಸ್ಲಿಪ್ಪರ್ ಅದಾವ್ರಿ, ಚಂದ ಚಂದನ, ಹುಡುಗರು ದೊಡ್ಡವ್ರು. ಅಲ್ಲಿ ಲತ್ಗುಣಿ ಮಣಿ ಎಲ್ಲ ಅದಾವ್ರಿ. ಇಲ್ಲೇನದು 20 ರೂಪಾಯಿ ಸಾಮಾನ ನೀವು. ಹೌದಾ, ಅಲ್ಲಂತ್ರ ಓದಿಪ್ಪ ಏನು ತೊಗೊರ್ಲಿಲ್ಲ, ಯಾಕಂದ್ರೆ ಬರೀ ಅಲ್ಲಿ ಬಾಗಿಲು ಪತ್ರ ಅವು ಅಷ್ಟಾದ ಬಳಿಗಳು ಏನು ಇದ್ದಿದ್ದಿಲ್ರಿ. ಮತ್ತೆ ಬಂದಿರಿ ಇಲ್ಲಿ ಮೇನ್ ಉರ್ಸೊಳಗೆ ಗರ್ಲ ಕಡಿಮೆ ಆಯ್ತು ಆಮೇಲೆ. ಮತ್ತೀಗ ಜಾತ್ರೆಗೆ ಹಾಕ್ತಾರಲ್ಲಿ ಸಿಂಟ್ಲೂರು ಇರೋಣ ಜಾತ್ರೆಗೆ. ಇಲ್ಲಿ ನೋಡ್ರಿಪ್ಪ, ಈಗ ನಾವು ಬಳೆ ಹಾಕಿಸ್ಕೊಂಬಂದಿವ್ರಿ ಅಲ್ಲಿ ನಮ್ಮ ನಶ್ವರ ಹತ್ತಿರ ಕಡೆ. ಈಗ ಇಲ್ಲಿ ಕೈಯಾಗ ಬಳೆ ತೊಗೋಬೇಕು ನಾವು ಸ್ಟೋನಿನ್ಮ, ಹಾಗಾಗಿ ಇಲ್ಲಿ ಬಂದಿವ್ರಿ. ಇಲ್ಲಿ ತೊಗೊಳೋಣ ನೋಡೋಣ್ರಿ ಹೆಂಗದ ಬಳೆ. ಒಂದು ಬಳೆ ಅಂತ ಸೂಪರ್ ಅದಾರ, ಒಂದಕ್ಕಿಂತ ಒಂದು ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕು ಗೊತ್ತಾನ ಆಗೋಲ್ರಿ. ನೋಡ್ರಿ 2 ದಿನ 3 ದಿನ ಆಗಿತ್ತು. ಉರುಸ್ನಾಗ ಫುಲ್ ಗದ್ದ ಅಂದ್ರೆ ಗದ್ದಲ ಆಗಿತ್ತು. ಈಗ ಉರುಸು ಮುಗಿಯಾಕೆ ಬಂದ್ರಿ, ಹೀಗಾಗಿ ಗದ್ದಲ ಕಡಿಮೆ ಆಗೈತಿ. ಗದ್ದಲ ಕಡಿಮೆ ಆದ್ಮ್ಯಾಗ ನಾವು ಶಾಪಿಂಗ್ ಮಾಡಕ್ಕೆ ಬಂದೇವಿ. ಹಿರಮಗ, ಸೋನುಗ ಇವ್ರಿಗೆಲ್ಲ ತೊಗೊಳಾಗತ್ತೆ ಬಳಿ ಗಿಳಿ. ಈಗ ಉಂಗ್ರ ತೊಗೊಳೋದನ್ನ 1 ತೊಲಿ ಅದಾವು, 10 ತೊಲಿ ಅದಾವು, ಸುತ್ತುಂಗ್ರ ಅದಾವು. ಇಸ್ಮಾಲ ನಿಮ್ಮ ಹೊಡ್ತೋಡಿ ಈಗ ಏನ ಅಲ್ಲಿ ಪಾಪ ಮಕ್ಕಂಡೈತಿ ನಿಮ್ಮ ಪಾಪ. ಇಸ್ಮಾಲ ಅವನ ನೋಡ್ರಿ, ನಮ್ಮ ದೊಡ್ಡವಕ್ಕ ಶೇಂಗಾ ಹುರಿದಾಡ್ರಿ. ಶೇಂಗಾ ತಿಂದಂತೆ ಹುರಿದು ಮತ್ತೆ ಈಗ ಸುಲ್ದು ಕೊಡಕತ್ತಾಳ್ರಿ ಮೊಮ್ಮಕ್ಳಿಗೆ ನಮಗೆ. ಏನು ತಗೋದ್ರಿ ಶೇಂಗಾ? ಶಬ್ಬ ಅವ್ರವ ಹಾಕಿದ್ರನ ಅವ್ರ? ಆ ಬಟಲ್ದಾಗ ನೀವು ತಳ ಸುರು ಬೇಮ ಅದ್ರ ಹಾಕಿ. ಮಮ್ಮಿ ಏನು ಅವತ್ತು ಊರಿಗೆ ಹೋಗೋ ಪ್ಲಾನ್ ಇತ್ತಲ್ಲ? ಸಾಕ ಬೇಡ ಅಂತ ಹೇಳಿದ್ರು. ಎದಕ್ಕೆ? ಬೇಡ, ಹಬ್ಬ ಮುಗ್ಕೊಂಡು ಹೋಗ್ರಣ ಹೇಳ್ತಾರ ಅವ್ರು. ನೋಡಿ ಹಬ್ಬ ಅಲ್ಲ ಮಾಡ್ತೀವಿ ನಾವು ನಮ್ಮೂರಾಗ, ಹೋಗ್ತೀವಿ ಅಂತ ನಾವಂದ್ವಿ. ಬೇಡವಾ ಅಂದ್ರೆ ಯಾಕಂದ್ರೆ ಮಂಗಳವಾರ ಐತಿ ಇವತ್ತು, ಮತ್ತು ನಾಳೆ ಹೋಗ್ಬೇಕು. ನಾಳೆ 9 ದಿನ ಆಕತಿ, ಗುರುವಾರ ಹೋಗ್ಬೇಕು. ಹೌದೇನ? ಇವತ್ತೊಂದು ದಿವಸ ಹಣ ದಿವಸ. ಈಗ ನಾವು ನೋಡಲ್ಲ, ಈಗ ನಾಳೆ ಬಂದ್ರೆ ಹಬ್ಬನೇ ಹಬ್ಬ. ಹೌದವಾ? ನೋಡ್ಬೇಕು ಈಗ ಎಲ್ಲರೂ ನೋಡಲ್ಲ. ಯಾಕೋ ಹಿಂಗ ಊರು ಯಾಕೆ ತಿರುಗಾಕತಿಯಪ್ಪ? ಅಣ್ಣ, ನನ್ನ ತಪಶಕ್ತಿಯನ್ನು ಹೊತ್ತು ತಿರುಗುವ ನನಗೊಬ್ಬ ತಕ್ಕ ಶಿಷ್ಯ ಬೇಕಾಗಿದ್ದಾನೆ. ಅದಕ್ಕೆ ಅವನು ನಾನು ಹುಡುಕ್ತಾ ಇದ್ದೇನೆ. ಅಲ್ಲೋ, ನಿನ್ನ ಪಾಠಶಾಲೆಯಾಗ ಸಾಕಷ್ಟು ಜನ ಶಿಷ್ಯಂದ್ರು ಇದ್ದಾರಲ್ಲ, ಅದರೊಳಗ ಯಾರಾದ್ರೂ ಒಬ್ಬರನ್ನ ಶಿಷ್ಯನನ್ನಾಗಿ ಮಾಡ್ಕೊಳ್ಳೋ ಗೋವಿಂದ. ಅಣ್ಣ, ಅವೆಲ್ಲವೂ ಪರೀಕ್ಷೆ ಮಾಡಿ ನೋಡಿದೆ. ವಾಸನೆ ಇಲ್ಲದ ಹೂಗಳು, ಸುಗಂಧವಿಲ್ಲದ ಪುಷ್ಪಗಳು. ಹೋಗ್ಲಿ ಬಿಡಪ್ಪ, ನಮ್ಮ ಅಕ್ಕನ ಮಗನೇ ಇದ್ದಾನಲ್ಲ, ಅವನನ್ನೇ ನಿನ್ನ ಶಿಷ್ಯನನ್ನಾಗಿ ಮಾಡ್ಕೊಳ್ಳೋ ಗೋವಿಂದ. ಅದು ಕೆಲಸಕ್ಕೆ ಬಾರದ ಲದ್ದೆ. ಹೋಗ್ಲಿ ಬಿಡು, ನನ್ನ ಮಗನೇ ಇದ್ದಾನಲ್ಲ,
ಅವನನ್ನೇ ನಿನ್ನ ಶಿಷ್ಯನನ್ನಾಗಿ ಮಾಡಿಕೊಳ್ಳೋ ಗೋವಿಂದ. ಯಾರು? ನಿನ್ನ ಮಗನೇ. ನಿನ್ನ ಮಗ ಶುದ್ಧ ಹಿಟ್ಟುಗಲ್ಲು. ಹಿಟ್ಟುಗಲ್ಲಿಗೆ ಯಾರಾದರೂ ಉಳಿ ಹಾಕ್ತಾರೇನ? ಅಕ್ಕನ ಮಗನೂ ಬ್ಯಾಡಂತಿ, ನನ್ನ ಮಗನೂ ಬ್ಯಾಡಂತಿ. ಹಾಗಾದ್ರೆ ನಿನ್ನ ಮಗನೇ ಇದ್ದಾನ, ಅವನನ್ನೇ ನಿನ್ನ ಶಿಷ್ಯನನ್ನಾಗಿ ಮಾಡಿಕೊಳ್ಳೋ ಗೋವಿಂದ. ಅವನು ನನ್ನ ಮಗನಲ್ಲ, ಆ ತಾಯಿಯ ಮಗ. ಅವನಿಗೆ ಬಾಲ್ಯದಲ್ಲಿಯೇ ಅಪಮೃತ್ಯು ಹೋಗುತ್ತೇನ. ಶಿಷ್ಯನನ್ನಾಗಿ ಮಾಡ್ಕೊಂತಿ ಅಂತ ಅವನಿಗೂ ನಿನಗೂ ಏನು ಸಂಬಂಧನೋ? ಏನು ಸಂಬಂಧ? ಜನ್ಮ ಜನ್ಮಾಂತರದ ಸಂಬಂಧ, ತಂದೆ ಮಕ್ಕಳ ಸಂಬಂಧ, ಗುರು ಶಿಷ್ಯರ ಸಂಬಂಧ. ಅವನೇ ನನ್ನ ಬಾಳಿನ ಕಂದ, ಅವನೇ ನನಗೆ ನಿಜವಾದ ತಕ್ಕ ಶಿಷ್ಯ. ಅಲ್ಲೋ ಗೋವಿಂದ, ಆ ಹುಡುಗನ ತಂದ ಮನೆಯಾಗಿಟ್ಟುಕೊಂಡ ಪಾಠ ಹೇಳಿದ್ರ ಈ ಜನ, ಈ ಸಮಾಜ ಏನನ್ನುವುದಿಲ್ಲ. ಏನಂತೇನ? ಈ ಸಮಾಜ ಬೇಕಾದಾಗ ನಮ್ಮನ್ನ ಹೊಗಳ್ತಾರ, ಬೇಡವಾದಾಗ ನಮ್ಮನ್ನ ತೆಗಳ್ತಾರ. ಈ ಸಮಾಜದ ಹೆದರಿಕೆ ಭಯ ನನಗೆಲ್ಲಷ್ಟು ಇಲ್ಲ. ಹೆದರ್ಲಿಕ್ಕೆ ಬೇಕು ಗೋವಿಂದ, ಹೆದರ್ಲಿಕ್ಕೆ ಬೇಕು. ಶರೀಫ, ನೀನೇನ್ ಶಿಶುನಾದ ಗದಿಯೋ? ಮ್ಯಾಲೆ ಕಳ್ಸಕ್ಕೆ ಹೋಗಿಯೋ? ಬೇಕ ನಾನು ಶಿಶುನಾಳದ ಬಡಗೋಗಿಲ್ಲ, ಮ್ಯಾಲಕ್ಕೇರಿ ಕಳಿಸಕ್ಕೂ ಹೋಗಿಲ್ಲ. ಇಲ್ಲಿ ಈ ಕತ್ತಲು ತುಂಬಿದ ಮನೆ ಒಳಗ ಕುಂತೇನವ. ಕತ್ತ ತುಂಬಿದ ಮನ್ಯಾಗ ಕುಂತು ಏನ್ ಮಾಡ್ತೀಯೋ? ಬೇಕ ಬೆಳಕು ಹೆಂಗಾದ್ರೂ ಸಿಕ್ಕೀತು, ಎಲ್ಲಿ ಬಾಗಿಲು ದಕ್ಕೀತು ಅಂತ ಬೆಳಕಿನ ಚಿಂತೆ ಮಾಡಕತ್ತೇನೆ. ಬೆಳಕಿನ ಚಿಂತೆ ಮಾಡಕ ಕತ್ತಲ್ದಾಗ ಕುಂತು ಬೆಳಕಿನ ಚಿಂತೆ ಮಾಡಿದ್ರೆ ಸಿಗುತ್ತೇನೋ? ಮನಸ್ಸಿನ ಕತ್ಲ ಕಳೆದ್ರ ಆ ದೇವ್ರ ಬೆಳಕು ತಾನಾಗೇ ಶರೀಫ, ಮಳೆ ಬಂದು ಮನಿ ಎಲ್ಲಿ ಬೇಕನ್ನ ಸೋರ ಕಟ್ಬಿಟ್ಟಪ್ಪ. ನಮ್ಮದು ಬಾಳ ಹಳೆ ಮನಿನೋ ಶರೀಫ, ನಮ್ಮದು ಬಾಳ ಹಳೆ ಮನಿಯಪ್ಪ. ನಮ್ಮದು ಬಹಳ ಹಳೆ ಮನೆ, ಬಹಳ ಹಳೆ ಮನೆ. 84 ಲಕ್ಷ ಯೋನಿ ಒಳಗ ಈ ಮನೆ ಎಷ್ಟು ಸಲ ಹುಟ್ಟು, ಎಷ್ಟು ಸಲ ಸತ್ತು, ಎಷ್ಟು ಸಲ ಬಿತ್ತು, ಎಷ್ಟು ಸಲ ಗೆದ್ದು, ನೂರಾರು ಸಲ, ಸಾವಿರಾರು ಸಲ ಬಿದ್ದದ್ದಂಥ ಈ ನಮ್ಮ ಮನೇನೂ ಬಹಳ ಹಳೆ ಮನೆ. ಉಳಿದ ಜನತೆ ನಾನು ಸ್ವಚ್ಛವಾಗಿದ್ದ ನನ್ನ ಮ್ಯಾಲಕ್ಕೆ ಎತ್ಕೊಂಡು ಉದ್ಧಾರ ಮಾಡುತ್ತೇನೆ. ಉದ್ಧಾರ ಮಾಡ ಶರೀಫ, ನಿನ್ನ ಜೀವನದೊಳಗೆ ನಿನಗೆ ಸ್ನಾನ ಅಂತಕ್ಕಂಥ ಅವಶ್ಯಕತೆ ಏನು ಮಗ? ಅಷ್ಟೊಂದು ಸ್ವಚ್ಛವಾಗಿ ಬಿಟ್ಟಿದೀಯ, ಅಷ್ಟೊಂದು ಸ್ವಚ್ಛವಾಗಿ ಬಿಟ್ಟಿದೀಯ ಮಗ. ನನ್ನನ್ನು ಅಷ್ಟೊಂದು ಸ್ವಚ್ಛಗೊಳಿಸಿದ ಆ ತಾಯಿಗೆ ಆಶೀರ್ವಾದ. ತಾಯಿ, ನೀನು ನಿರಪರಾಧಿ. ನನ್ನ ಮಗನ ಕಾಮದ ಕಣ್ಣನ್ನು ತೆರೆಸಿದ ಮಹಾತಾಯಿಯವರು ನೀನು. ನಿನ್ನ ಮನೆತನ ಒಳ್ಳೇದಾಗಲಿಲ್ಲ, ತಾಯಿ ನಿನಗೆ ಒಳ್ಳೇದ ಮಾಡಲಿ. ನಿನ್ನ ಮನೆ ಹಾಲು ಉಕ್ಕಿನಂಗೆ ಉಕ್ಕಿದ್ದಾಗಿ ನಡಿ ಮಗ, ನಾವು ಬೀಳಲಾರದ ಮನೆಗೆ ನಾವು ಹೋಗಿಬಿಡೋಣ. ಎರಡು ಬಿಸಿ ರೊಟ್ಟಿನ ಇವತ್ತ ಪ್ರಸಾದ ಇಲ್ಲೇ ತಗೊಂಡು ಹೋಗಿದ್ರ ಬಹಳ ಚೆನ್ನಾಗಿತ್ತಪ್ಪ. ಶರೀಫ, ಅಷ್ಟರ ಬಳಗ ನನ್ನ ಕುಣಿಕೆ ಬಿಚ್ಚಿ ಕೈ ಬಿಟ್ಬಿಡು ಗುರುನಾಥ. ನಾನು ಶಿಶುನಾಳಕ್ಕೆ ಹೋಗಿಬಿಡ್ತೀನಿ. ಮುಂದಿನ ಜನ್ಮದಾಗ ಸಾಕಷ್ಟು ಪುಣ್ಯ ಮಾಡಿ ಬ್ರಾಹ್ಮಣರ ಕುಲದಲ್ಲಿಯೇ ಹುಟ್ಟಿ ಸರಿಪದ್ದರ ಪಾತ್ರ ಮಾಡಿದಂತವ್ರಿಗೆ ಕಾಯ್ದೆ ಕೊಟ್ಟಿರ್ತಾರೆ, ಅವರು ಬಂದು ಸ್ವೀಕಾರ ಮಾಡಬೇಕು. 100 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ದಸಗಿ ಸಾಹಬರ ಸಾಕಿನ ವಿಟ್ಲಾಪುರ 100 ರೂಪಾಯಿಯನ್ನ ಕಾಣಿಕೆ ಕೊಟ್ಟಿರ್ತಾರೆ. ಸರಿಪದ್ದನ ಪಾತ್ರ ಮಾಡಿದಂತವ್ರಿಗೆ ಅವರು ಸ್ವೀಕಾರ ಮಾಡಬೇಕು. ಅದೇ ರೀತಿಯಾಗಿ ಹೂವಿನ ಡಗಲಿಯಾದಂಥ ಮಾಬು ಸಾಬ್ ಇವರಾದ್ರೂ ಕೂಡ 501 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದರೆ, ಕಾಣಿಕೆ ಕೊಟ್ಟಂತಹ ಎಲ್ಲ ಕಲಾಭಿಮಾನಿಗಳಿಗೂ ಈ ಚಿಕ್ಕ ಕಲಾವಿದನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅವರಾದ್ರೂ ಕೂಡ 101 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದರೆ, ಕಾಣಿಕೆ ಕೊಟ್ಟಂತಹ ಎಲ್ಲರ ಆಶೀರ್ವಾದ ಈ ಕಲಾವಿದರಿಗೆ ಶ್ರೀರಕ್ಷೆಯಾಗಿರಲಿ ಅಂತ ಬೇಡಿಕೊಳ್ಳುತ್ತಾ, ನಾಟಕ ಇನ್ನೂ ಬಹಳ ಅದ. ಶರೀಫಜ್ಜನ ಜೀವನದ ಚರಿತ್ರೆ ಏನದ, ಆ ಚರಿತ್ರೆಯನ್ನ ಪ್ರೊಫೆಸರ್ ಸಿಂದಗಿಯವರು ಈ ನಾಟಕದ ರೂಪದಲ್ಲಿ
ಹೇಳಿದ್ದಾರೆ, ತೋರಿಸಿದ್ದಾರೆ. ದಯಮಾಡಿ ನಾಟಕವನ್ನು ಶಾಂತ ರೀತಿಯಿಂದ ವೀಕ್ಷಣೆ ಮಾಡಿ ಆಶೀರ್ವಾದವನ್ನು ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಬೇಡ್ಕೊಳ್ತಾ ಇದ್ದೇವೆ ಕಲಾಭಿಮಾನಿಗಳೇ. ಇನ್ನೊಂದು ತಮ್ಮಲ್ಲಿ ಕಳಕಳಿಯ ಕೋರಿಕೆ ಏನಂದ್ರೆ, ಈ ಆಯರ್ ಬರೆಸೋರು ಕೊಡೋರಿದ್ರೆ ದಯಮಾಡಿ ಈಗ ಯಾರೋ ಬಂದಿದ್ದಾರಲ್ಲ ವೇದಿಕೆ ಮೇಲೆ, ಅವ್ರ ಹತ್ರ ಒಂದು ಲೀಸ್ಟ್ ಮಾಡಿಸ್ಬಿಡ್ರಿ. ಯಾಕಂದ್ರೆ ನಾಟಕದ ಮಧ್ಯೆ ನಾವು ಬಂದ್ವಿ ಅಂತಂದ್ರೆ ನಿಮಗೂ ಆ ನಾಟಕ ನೋಡ್ಬೇಕು ಅನ್ನೋ ಒಂದು ಇದಿರ್ತದ, ಅದು ಹೋಗ್ಬಿಡ್ತದ, ಆ ಮೂರು ಅಪ್ಸೆಟ್ ಆಗ್ತದ. ಕಾರಣ ಅದಕ್ಕೆ ತಾವು ಆ ನಾಟಕದ ಅಂದ್ರೆ ಆಯರ್ ಬರೆಸೋರು ಇದ್ರೆ ಎಲ್ಲಿ ನಮ್ಮ ಕಮಿಟಿಯವ್ರ ಹತ್ರ ಆಗ್ಲಿ ಯಾರಾದರೂ ಗುರು ಹಿರಿಯರಿದ್ರೆ ಅವ್ರ ಹತ್ರ ಬರೆಸ್ಬಿಟ್ರಿ ಅಂದ್ರೆ ಅದನ್ನ ಕೊನೆಯ ಸನ್ನಿವೇಶ ಇದ್ದಾಗ ಓದಿ ಹೇಳಿಬಿಡ್ತಾರ, ತಮ್ಮೆಲ್ಲರ ಹೆಸರು ಬರ್ತದೆ ಅದರೊಳಗೆ. ಕಾರಣ ನಾಟಕದ ಮಧ್ಯದಲ್ಲಿ ಬರೋದಕ್ಕಿಂತ ಕೊನೆಯ ಸನ್ನಿವೇಶಕ್ಕೆ ಒಂದು ಲೀಸ್ಟ್ ಅನ್ನು ಮಾಡಿದ್ರೆ ಅದನ್ನೇ ಓದಿ ಹೇಳಬೇಕು ಅಂತ ಹೇಳಿಬಿಟ್ಟು ನಮ್ಮ ತಂಡದ ಹಿರಿಯರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಕಾರಣ ಒಂದು ಲೀಸ್ಟ್ ಅನ್ನು ಮಾಡಿ ಕೊನೆಯ ಸನ್ನಿವೇಶಕ್ಕೆ ಅದನ್ನು ಓದಿಸ್ರಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಈಗ ನೋಡಿ ನಾಟಕ ಪ್ರಾರಂಭವಾಗ್ತದೆ. ಇಮಾಮ್ ಸಾಹೇಬ್ರೆ ಆರಾಮಿದ್ದೀರಪ್ಪ? ಆರಾಮಿದ್ದೀನಿ ತಾಯಿ, ನೀ ಆರಾಮಿದ್ದೀನವ? ಶರೀಫ, ಏ ಶರೀಫ, ಯಾರು ಬಂದಾರ ನೋಡು ಮಗ. ಉರಿ ಬಿಸಿಲೊಳಗ ನಡ್ಕೊಂತ ಬಂದ್ರಿ, ಮನ್ಯಾಗ ಎತ್ತು ಚಕಡಿ ಇತ್ತು ಕೊಳ್ಳುಗಟ್ಕೊಂಡು ಬರಬಾರ್ದಿತ್ತೇನು ಬಾಬಾ? ಮಗನ್ ನೋಡಕ್ ಹೋಗೋನು ಅಂದು ಅನ್ನ ಇದ್ದ ತಡ ಈಕಿ ತಡಿಲೇ ಇಲ್ಲ. ತಾನೂ ಬಿಸಿಲಾಗ ಬಂದು ನನ್ನೂ ಬಿಸಿಲಾಗ ಕರ್ಕೊಂಡ್ ಬಂದ್ ನೋಡ್ತೀನಿ. ವಯಸ್ಸಿಗೆ ಬಂದು